ಯಾರಾದರೂ ಒಬ್ಬ ಫ್ರೆಂಡ್ ಇರ್ತಾನೆ ನಮ್ಮ ಲೈಫಲ್ಲಿ. ಅವನು ಮಾಡಿದ್ದೆಲ್ಲ ಸಕ್ಸಸ್ ಆಗುತ್ತೆ, ನಾವು ಮಾಡೋದೆಲ್ಲ ಫೇಲ್ ಆಗುತ್ತೆ. ಯಾಕೆ ಗೊತ್ತಾ? ಯಾಕಂದರೆ ಅವನು ಅವನ ಪಾತ್ ಹಿಡ್ಕೊಂಡ, ನೀವು ಅವನ ಶ್ಯಾಡೋ ಹಿಂದೆ ಓಡ್ತಿದ್ದೀರಿ. ಭಗವದ್ಗೀತೆ ಇದಕ್ಕೆ ಒಂದು ಮಾತು ಹೇಳುತ್ತೆ, ಕೇಳಿ. ಇವನ ಹೆಸರು ಅರ್ಜುನ್. ಇಲ್ಲ, ಮಹಾಭಾರತದ ಅರ್ಜುನ ಅಲ್ಲ, ಇವನು ನಮ್ಮ ಅರ್ಜುನ್. ಬೆಂಗಳೂರಿನ ಒಂದು ಕಾಲೇಜಿನ ಸಾಧಾರಣ ಹುಡುಗ. ಡ್ರಾಯಿಂಗ್ ಮಾಡೋದು, ಕ್ಯಾರಿಕೇಚರ್ ಬಿಡಿಸೋದು ಇದು ಅವನ ಪ್ಯಾಷನ್. ಆದರೆ ಅವನ ಫ್ರೆಂಡ್ ರವಿ ಕೋಡ್ ಬರಿತಾನೆ, ಇಂಟರ್ನ್ಶಿಪ್ ಮಿಸ್ ಮಾಡಲಿಲ್ಲ, ಕ್ಯಾಂಪಸ್ ಪ್ಲೇಸ್ಮೆಂಟ್ನಲ್ಲಿ ಒಳ್ಳೆ ಪ್ಯಾಕೇಜ್ ಸಿಕ್ಕಿದೆ. ಒಂದಿನ ಅರ್ಜುನ್ ಅಮ್ಮ ಹೇಳ್ತಾರೆ, ಮಗ ರವಿ ನೋಡು ಒಳ್ಳೆ ಕಂಪನಿಯಲ್ಲಿ ಸೇರ್ಕೊಂಡ, ನೀನು ಯಾಕೆ ಆ ಚಿತ್ರ ಬಿಡಿಸೋ ಕೆಲಸ ಮಾಡ್ತೀಯಾ? ಇದನ್ನು ಕೇಳಿದಂಥ ಅರ್ಜುನ್ಗೆ ಏನು ಹೇಳಬೇಕೋ ಅರ್ಥ ಆಗಲಿಲ್ಲ. ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರ್ತಿಲ್ಲ. ಇನ್ಸ್ಟಾಗ್ರಾಮ್ ತೆಗೆದು ನೋಡಿದ್ರೆ ರವಿ ಒಳ್ಳೆ ಕಾಂಪ್ಲೆಕ್ಸ್ ಫ್ಲ್ಯಾಟ್ನಲ್ಲಿ ಫೋಟೋ ಹಾಕ್ಕೊಂಡಿದ್ದಾನೆ. ಇನ್ನೊಬ್ಬ ಫ್ರೆಂಡ್ MBA ಮಾಡ್ತಿದ್ದಾನೆ. ಅರ್ಜುನ್ಗೆ ಆ ರಾತ್ರಿ ತನ್ನ ಕನಸೇ ಬೇಡ ಅನ್ನಿಸ್ಬಿಡ್ತು. ಮಾರನೇ ದಿನ ಅವನು ಕೋಡಿಂಗ್ ಕಲಿಯೋಕೆ ಶುರು ಮಾಡ್ದ, ರವಿ ಥರ ಆಗಬೇಕು ಅಂತ. ಆದರೆ ಮೊದಲ ಹಂತದಲ್ಲೇ ಅವನ ಕೈ ತಡಬಡ ಆಯಿತು. ಮನಸ್ಸು ಓಡ್ತಿತ್ತು ಪೆನ್ಸಿಲ್ ಕಡೆ, ಕ್ಯಾನ್ವಾಸ್ ಕಡೆ. ಆದರೆ ಅಹಂ ಹೇಳ್ತಿತ್ತು, ನೋ, ಅದೆಲ್ಲ ಯೂಸ್ಲೆಸ್ ಅಂತ. 3 ತಿಂಗಳಲ್ಲಿ ಅರ್ಜುನ್ 2ರಲ್ಲೂ ಫೇಲ್ ಆಗಿದ್ದ. ಕೋಡಿಂಗ್ ಕಲೀಲಿಲ್ಲ, ಆರ್ಟ್ ಬಿಟ್ಟಿದ್ದ. ಒಂದಿನ ಅವನ ಅಜ್ಜ ಇವನನ್ನ ಕರೆದ್ರು. ಹಳೆ ಸಣ್ಣ ರೂಮಲ್ಲಿ ಭಗವದ್ಗೀತೆ ಓದ್ತಾ ಇದ್ರು. ಅವರು ಮೆಲ್ಲಗೆ ಹೇಳ್ತಾರೆ, ಮಗು, ಗೀತೆ ಏನು ಹೇಳುತ್ತೆ ಗೊತ್ತಾ? ನಿನ್ನ ಕೆಲಸದಲ್ಲಿ ಸ್ವಲ್ಪ ಕಮ್ಮಿಯಾದರೂ ಅದೇ ಶ್ರೇಷ್ಠ. ಬೇರೆಯವರ ಧರ್ಮ ಎಷ್ಟು ಚೆನ್ನಾಗಿ ಅನುಸರಿಸಿದ್ರೂ ಅದು ಭಯಾನಕ ಅಂತ. ಈ ರೀತಿ ಹೇಳ್ತಿರುವಂಥ ಶ್ಲೋಕವೇ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 35. ಶ್ಲೋಕ ಹೀಗಿದೆ, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಈ ಶ್ಲೋಕದ ಅರ್ಥ ತುಂಬ ಸಿಂಪಲ್. ನಿನ್ನ ಕೆಲಸ ನಿನ್ನದೇ, ಅದು ಚಿಕ್ಕದಾದರೂ. ಇನ್ನೊಬ್ಬರ ಕೆಲಸ ನೀನು ಎಷ್ಟು ಚೆನ್ನಾಗಿ ಮಾಡಿದರೂ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ಅದೇ ಭಯ. ಇವತ್ತಿನ ಕಾಲದಲ್ಲಿ ಯೋಚನೆ ಮಾಡಿ, ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕು ಅಂತೇನಿಲ್ಲ, ಒಬ್ಬ ಇಂಜಿನಿಯರ್ ಮಗ CA ಆಗಬೇಕು ಅಂತಿಲ್ಲ. ನಿನ್ನ ಕಾಲಿಂಗ್ ಏನೋ, ನಿನ್ನ ಪ್ಯಾಷನ್ ಏನೋ, ಅದೇ ನಿನ್ನ ಸ್ವಧರ್ಮ. ಅದನ್ನು ಅನುಸರಿಸು, ಅದರಲ್ಲಿ ಸೋತ್ರು ಅದೇ ಶ್ರೇಷ್ಠ ಅನ್ನೋದು ಈ ಶ್ಲೋಕದ ಅರ್ಥ. ಅವತ್ತಿನಿಂದ ಅರ್ಜುನ್ ಬದಲಾದ. ತನ್ನ ಕ್ಯಾನ್ವಾಸ್ ತೆಗೆದ, ಪೆನ್ಸಿಲ್ ಹಿಡ್ಕೊಂಡ, ಒಂದೊಂದೇ ಚಿತ್ರ ಬಿಡಿಸಿ ಇನ್ಸ್ಟಾಗ್ರಾಮ್ಲಿ ಹಾಕಿದ. 6 ತಿಂಗಳಿಗೆ ಒಂದು ಬ್ರ್ಯಾಂಡಿಂಗ್ ಸ್ಟುಡಿಯೋ ಅವನನ್ನು ಕರೆಯಿತು ಫ್ರೀಲ್ಯಾನ್ಸ್ಗೆ. ರವಿ ಇನ್ನೂ ಕೋಡ್ ಬರೀತಿದ್ದ, ಅರ್ಜುನ್ ತನ್ನ ಕನಸನ್ನು ಕ್ಯಾನ್ವಾಸ್ ಮೇಲೆ ಬಿಡಿಸ್ತಿದ್ದ. ಇಬ್ಬರು ಖುಷಿಯಲ್ಲಿದ್ದರು, ಯಾಕಂದರೆ ಇಬ್ಬರು ತಮ್ಮ ತಮ್ಮ ಧರ್ಮ ಹಿಡ್ಕೊಂಡ್ರು. ನಿನ್ನ ಜೀವನ ಒಂದು ಚಿತ್ರ, ಅದನ್ನು ಬೇರೆಯವರ ಫ್ರೇಮ್ನಲ್ಲಿ ಹಾಕಬೇಡ. ರವಿ ಓಡ್ತಿರೋ ರೇಸ್ ರವಿದ್ದು, ನಿನ್ನ ರೇಸ್ ನಿನ್ನದು. ಭಗವಂತ ಕೃಷ್ಣ ಅರ್ಜುನನಿಗೆ ಹೇಳಿದ ಹಾಗೆ, ನೀನು ಯಾರಿಗಾಗಿ ಹೋಲಿಕೆ ಮಾಡ್ತೀಯೋ ಅವರಿಗೆ ಅವರ ಧರ್ಮ ಇದೆ, ನಿನಗೆ ನಿನ್ನದಿದೆ. ಆ ದಾರಿ ಹಿಡ್ಕೋ, ಜಗತ್ತಿಗೆ ದಾರಿ ತೋರಿಸ್ತೀಯಾ ಅಂತ ಕೃಷ್ಣ ಹೇಳ್ತಿದ್ದಾನೆ. ಈ ವಿಡಿಯೋ ಹೇಗನ್ನಿಸ್ತು? ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಯಾವ ಕಾರಣಕ್ಕೋಸ್ಕರ ಇಷ್ಟ ಆಗಲಿಲ್ಲ ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಸೊ ದಟ್ ಮುಂದಿನ ಸಂಚಿಕೆಯಲ್ಲಿ ಅದನ್ನು ತಿದ್ದುಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.